ಇನ್ನು ಬಿಗ್ ಬಾಸ್ ನಿರೂಪಣೆಗೆ ಕಿಚ್ಚ ಸುದೀಪ್ ಗುಡ್ ಬೈ ಹೇಳಿದ್ದಾರೆ. ಈ ಹಿಂದೆನೇ ಅನೌನ್ಸ್ ಮಾಡಿದ್ರು. ಈಗಾಗಲೇ ಗ್ರ್ಯಾಂಡ್ ಫಿನಾಲೆ ವೀಕ್ಗೆ ಎಂಟರ್ ಆಗಿದೆ ಬಿಗ್ ಬಾಸ್. ಸೊ ಇದ್ರ ಶೂಟಿಂಗ್ ಆದರೆ ಇದೇ ನನ್ನ ಕೊನೆಯ ನಿರೂಪಣೆ ಅಂತ ಕಿಚ್ಚ ಸುದೀಪ್ ಅವರೇ ಎಕ್ಸ್ನಲ್ಲಿ ಬರ್ಕೊಂಡಿದ್ದಾರೆ. ಈಗಾಗಲೇ ಬಿಗ್ ಬಾಸ್ ನಿರೂಪಣೆಗೆ ಕಿಚ್ಚ ಸುದೀಪ್ ಗುಡ್ ಬೈ ಹೇಳಿದ್ದಾರೆ. ಈ ಫಿನಾಲೆ ನನ್ನ ಕೊನೆಯ ನಿರೂಪಣೆ, ನಿಮ್ಮ ಈ ಪ್ರೀತಿಗೆ ಧನ್ಯವಾದಗಳು ಅಂತ ಸುದೀಪ್ ಪೋಸ್ಟ್ ಹಾಕ್ಕೊಂಡಿದ್ದಾರೆ. ಬಿಗ್ ಬಾಸ್ ಜರ್ನಿ ಜೀವನದಲ್ಲಿ ಮರೆಯಲಾಗದ ನೆನಪು, ಉತ್ತಮ ರೀತಿಯಲ್ಲಿ ನಿಭಾಯಿಸಿದ್ದೇನೆ ಅನ್ನೋ ಸಂತೋಷ ನನಗಿದೆ, ನಿಮ್ಮೆಲ್ಲರ ಮೇಲೂ ಅಪಾರವಾದ ಪ್ರೀತಿ ಗೌರವ ಇದೆ ಅಂತ ಸುದೀಪ್ ಅವರು ಬರ್ಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಧನು ಅವರಿಂದ ಪಡ್ಕೊಳ್ಳೋಣ. ಧನು, ನಿಜ ಬಿಗ್ ಬಾಸ್ಗೆ ವಿಪರೀತವಾದ ಜನಪ್ರಿಯತೆ ಇದೆ, ಆದರೆ ಆ ಜನಪ್ರಿಯತೆಗೆ ಸುದೀಪ್ ಕೂಡ ಕಾರಣ ಅನ್ನೋದನ್ನು ಯಾರೂ ಮರಿಬಾರ್ದು. ಅಷ್ಟು ಅದ್ಭುತವಾಗಿ ಆ ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ಕೊಂಡು ನಡೆಸ್ಕೊಂಡು ಇಲ್ಲಿ ತನಕ ಬಂದಿದ್ದಾರೆ. ಲಾಸ್ಟ್ ಎಪಿಸೋಡ್ ಶೂಟ್ ಆಗಬೇಕಾಗಿದೆ. ಸೊ ಏನು ಹೇಳ್ಕೊಂಡಿದ್ದಾರೆ, ಮುಂದೆ ಹೇಗೆ ಅಂತಂದ್ಬಿಟ್ಟು. ಎಸ್ ಅರವಿಂದ್, ಈಗಾಗಲೇ ಏನಂದರೆ ಬಿಗ್ ಬಾಸ್ ಏನು ಮೊದಲು ಪ್ರಾರಂಭವಾಯಿತು ಅಲ್ಲಿಂದನೂ ಕೂಡ ಕಿಚ್ಚ ಸುದೀಪ್ ಹಾಗೂ ಮತ್ತು ಬಿಗ್ ಬಾಸ್ ನಡುವಿನ ಜಟಾಪಟಿ ನಡೀತಾ ಇತ್ತು. ಅದಕ್ಕೆ ಕ್ಲಾರಿಟಿ ಕೊಡುವಂಥ ಕೆಲಸಗಳನ್ನು ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸುದೀಪ್ ಅವರು ಆಗಾಗ ಹಾಕ್ತಾ ಬರ್ತಾ ಇದ್ರು. ಜೊತೆಗೆ ಸಂದರ್ಶನದಲ್ಲೂ ಕೂಡ ಈ ಬಾರಿಯ ಒಂದು ಬಿಗ್ ಬಾಸ್ ಏನೊಂದು 11ನೇ ಸೀಸನ್ ಇದೆ, ಅದೇ ನನ್ನ ಕೊನೆಯ ಆವೃತ್ತಿ ಅನ್ನೋದನ್ನು ಕೂಡ ಹೇಳ್ತಾ ಬಂದಿದ್ರು. ಈಗ ಅದಕ್ಕೆ ಸ್ಪಷ್ಟನೆ ನೀಡಿರ್ತಕ್ಕಂಥದ್ದು, ಈಗ ಇನ್ನೇನು ಫಿನಾಲೆ ನಡಿಬೇಕು, ಇದೇ ನನ್ನ ಫಿನಾಲೆ ಏನಿದೆ ಆದ ಒಂದು ನಿರೂಪಣೆನೇ ನನ್ನ ಕೊನೆಯ ನಿರೂಪಣೆ ಆಗಿರುತ್ತೆ. ನಾನು ಇದನ್ನು ಈ ಒಂದು 11 ಆವೃತ್ತಿಗಳೇನಿದೆ ಅದನ್ನು ನಾನು ತುಂಬ ಚೆನ್ನಾಗಿ ಮತ್ತು ಅದರ ಜವಾಬ್ದಾರಿಯನ್ನು ನಿಭಾಯಿಸಿದ್ದೇನೆ ಅನ್ನೋ ಒಂದು ಸಂತೋಷ ನನಗಿದೆ ಅನ್ನೋ ಒಂದಿಷ್ಟು ಮಾಹಿತಿಗಳನ್ನು ಈಗ ಹಂಚ್ಕೊಂಡಿರ್ತಕ್ಕಂಥದ್ದು. ಅಂದರೆ ಸುದೀಪ್ ಅವರು ಈ ಒಂದು ಕಡೆ ರಿಯಾಲಿಟಿ ಶೋ ಒಂದು ಕಡೆ ಇದಾದರೆ, ಒಂದು ಕಡೆ ಸುದೀಪ್ ಅವರು ಕೂಡ ಅದಕ್ಕೆ ಅದರದೇ ಆದಂಥ ಮಹತ್ವವನ್ನು ಹೊಂದಿದ್ರು. ಯಾಕಂದರೆ ಅವರು ಸುದೀಪ್ ಅವರು ವೀಕೆಂಡಲ್ಲಿ ಬರ್ತಕ್ಕಂಥ ಎಪಿಸೋಡನ್ನು ನೋಡೋದಕ್ಕೆ ಸಾಕಷ್ಟು ಜನ ಕಾಯ್ತಾ ಇದ್ರು. ಅವರು ಯಾವ ರೀತಿಯಾಗಿ ಮಾತಾಡ್ತಾರೆ, ಯಾವ ರೀತಿಯಾದಂಥ ಕಾಸ್ಟ್ಯೂಮ್ ಹಾಕ್ತಾರೆ, ಇವೆಲ್ಲ ರೀತಿಯಾದಂಥ ಒಂದಿಷ್ಟು ಅಟ್ರಾಕ್ಷನ್ ಕೂಡ ಇಡೀ ಕರ್ನಾಡು ಕೂಡ ಕಾಯ್ತಾ ಇರ್ತಿತ್ತು. ಸೊ ಅಂಥ ಸಂದರ್ಭದಲ್ಲಿ ಈಗ 11ನೇ ಒಂದು ಆವೃತ್ತಿ, ಇದು ನನ್ನ ಕೊನೆಯ ಆವೃತ್ತಿ ಅನ್ನೋದನ್ನು ಪ್ರಾರಂಭದ ದಿನಗಳಿಂದನೂ ಕೂಡ ಹೇಳ್ಕೊಂಡು ಬಂದಿದ್ರು. ಈಗ ಅದಕ್ಕೆ ಈ ಒಂದು ಫಿನಾಲೆ ಇನ್ನೇನು ಒಂದು ವಾರ ಇದೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಪೋಸ್ಟನ್ನು ಹಾಕಿರ್ತಕ್ಕಂಥದ್ದಕ್ಕೆ ಎಲ್ಲೋ ಅಭಿಮಾನಿಗಳಿಗೆ ಒಂದು ಕಡೆ ಬೇಸರ ಆಗಿದೆ, ಒಂದು ಕಡೆ ಖುಷಿ ಕೂಡ. ಯಾಕಂದರೆ ಖುಷಿ ಏನಂದರೆ ಮುಂದಿನ ದಿನದಲ್ಲಿ ಅವರು ಸಿನಿಮಾಗಳಲ್ಲಿ ಜಾಸ್ತಿಯಾಗಿ ತೊಡಗಿಸ್ಕೊಳ್ಬೋದು ಅನ್ನೋ ಒಂದಿಷ್ಟು ಅಭಿಮಾನಿಗಳಿಗೂ ಕೂಡ ಅದು ಒಂದು ಸಂತೋಷದ ವಿಷಯ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಧನು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.